ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನೋಡ್ರಿ ಮುಂಜಾನೆ ಎದ್ದು ತಟ್ಟಿ ತುಂಬ ಜೋಳದ ರೊಟ್ಟಿ ಮಾಡಿಬಿಟ್ಟಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಂದ್ರೆ ಜೋಳದ ರೊಟ್ಟಿನೇ ರೀ. ಇದ್ರ ಮುಂದೆ ಯಾವ ಊಟನೂ ಅಲ್ಲ ನಮಗೆ. ಇದು ಒಂದು ಇತ್ತಪ್ಪ ಅಂತಂದ್ರೆ ನಮಗೆ ಯಾವ ಊಟನೂ ಬೇಡ ನೋಡ್ರಿ, ಅಷ್ಟು ಮಸ್ತಾಗಿರುತ್ತೆ ನಮ್ಮ ಕಡೆ ರೊಟ್ಟಿ. ಇದನ್ನ ಇವತ್ತು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬರ್ರಿ. ನೋಡಿರಿ, ಇವಾಗ ನಾನು ಈ ಥರ ರೊಟ್ಟಿ ಸುಡ್ತಾ ಇದ್ದೀನಿ. ಹಿಟ್ಟನ್ನು ಹೆಂಗೆ ನಾದ್ಕೋಬೇಕು ಅಂತ ನಿಮಗೆ ಫಸ್ಟಿಗೆ ತೋರಿಸ್ತೀನಿ ನಾನು. ಈಗ ನೋಡಿರಿ, ನಾನು ಹಿಟ್ಟು ಚಾಣಿಸ್ಕೋತಾ ಇದ್ದೀನಿ. ಫಸ್ಟಿಗೆ ನಾವು ಹಿಟ್ಟನ್ನು ಚಾಣಿಸ್ಕೋಬೇಕಾಗುತ್ತೆ. ಬೀಸಿಟ್ಟಿರ್ತೀವಲ್ಲ ಅದನ್ನು ನಾವು. ಮತ್ತು ಈ ಹಿಟ್ಟನ್ನು ನಾವು 15 ದಿನಕ್ಕೆ ಇಲ್ಲ ಒಂದು ವಾರಕ್ಕಾಗಷ್ಟು ನಾವು ಬೀಸಿಟ್ಬಿಟ್ಟಿರ್ತೀವಿ. ಹಾಗಾಗಿ ಇದನ್ನು ನಾನು ಇವಾಗ ನಿಮಗೆ ಚಾಣಿಸೋದನ್ನು ತೋರಿಸ್ತೀನಿ ನೋಡಿರಿ. ಚಾಣಿಸಿದ್ದೆಲ್ಲ ಆಯಿತು. ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಚಾಣಿಸ್ಕೋಬೇಕಾಗುತ್ತೆ. ನಾನು 2 ಟೈಮಿಗೂ ಆಗಷ್ಟು ರೊಟ್ಟಿ ಮಾಡ್ಲಾತ್ತೀನಿ. ಆಮೇಲಿಂದ ಸ್ವಲ್ಪ ಹಿಟ್ಟು ಒಂದು ಬಟ್ಟಲ್ದಾನ ತೆಗೆದಿಡ್ಲಾಕತ್ತೀನಿ. ಎದಕ್ಕಪ್ಪ ಅಂತಂದ್ರೆ ಅದು ಮುಂದೆ ನೋಡಿರಿ ಅದಕ್ಕೆ ಬೇಕಾಗ್ತದಂತ. ಆಮೇಲೆ ಒಂದು ಬೊಗಣ್ಯಾಗ ನಾ ಈ ನೀರು ಕಾಯ್ಲಾಕ ಇಟ್ಟೀನಿ. ಒಂದು ಕಡೆ ಹಾಗೆ ಚೌಳಿಕಾಯಿನ ಕುದಿಲಾಕ ಇಟ್ಟಿದ್ದೆ. ಚೌಳಿಕಾಯಿ ಸ್ವಲ್ಪ ದಪ್ಪಿದ್ದು, ಅದಕ್ಕೆ ಕುದಿಸ್ಲಾತಿದ್ದೆ ಹುರಿಪಾಲಿಂದ. ಈಗ ನೋಡಿರಿ, ಈ ಕಡೆ ನೀರು ಹೊಯ್ದಾಡ್ಲಾತ್ತವ. ಆ ನೀರನ್ನು ಹಿಟ್ಟಿಗೆ ಹಾಕಿ ನಾವು ಹಿಟ್ಟನ್ನು ನಾದೋಣ ಬರ್ರಿ. ಈಗ ನೋಡಿರಿ, ನೀರು ಸ್ವಲ್ಪ ಅವು ಹೊಯ್ದಾಡಬೇಕು. ಹೊಯ್ದಾಡೋ ನೀರನ್ನು ತಂದು ಹಿಟ್ಟಿಗೆ ಹಾಕಿ ನಾವು ಜಿಗಿ ಹಾಕೋದು ಅಂತೀವಿ. ನಾವು ಜಿಗಿ ಹಾಕ್ಲಿಕ್ಕಂದ್ರೆ ರೊಟ್ಟಿ ಬರಲ್ಲ, ಕಟ್ಟಾಗಿ ಬೀಳ್ತಾವೆ. ಅದಕ್ಕೋಸ್ಕರ ನಾವು ಈ ಜಿಗಿನ ಹಾಕೋತಿರ್ತೀವಿ. ಆಮೇಲಿಂದ ಜಿಗಿ ಜಾಸ್ತಿ ಇದ್ದು ಜೋಳನೂ ಇರ್ತಾವ್ರಿ, ಅವು ನಾವು ಬಿಸ್ಕೊಂಬಂದಿದ್ದೇವೆ ಅಂದ್ರೆ ಈ ಜಿಗಿ ಹಾಕುವ ಅವಶ್ಯಕತೆ ನಮಗಿರಂಗಿಲ್ಲ. ಯಾಕಂದರೆ ಇವು 1 ವರ್ಷದ ಜೋಳ ಇದ್ದು ಅಂದ್ರೆ ನಾವು ಜಿಗಿ ಹಾಕಲೇಬೇಕು. ಆಮೇಲಿಂದ ರೊಟ್ಟಿ ತಿರುಗಲಿ ಕಲ್ ಮೇಲೆ ಬಡಿಯೋದು ಜಲ್ದಿ ಆಗಲಿ ಅಂಥೇಳಿ ನಾವು ಹಿಟ್ಟನ್ನು ದಪ್ಪಾಗಿ ಹಾಕ್ಸ್ಕೊಂಬಂದಿದ್ದೇವೆ ಅಂದ್ರೆ ನಮಗೆ ಜಿಗಿ ಹಾಕಲೇಬೇಕು. ಜಿಗಿ ಹಾಕ್ಲಿಕ್ಕಂದ್ರೆ ರೊಟ್ಟಿ ಬರೋಂಗಿಲ್ಲ ನೋಡಿರಿ. ಅದಕ್ಕೆ ಈಗ ನೋಡಿರಿ, ಜಿಗಿ ಹಾಕಿ ನಾದು ತೋರಿಸ್ಲಾತೀನಿ. ಸುಡ್ತಿರ್ತದೆ, ಹಾಗೆ ನಮಗೆ ರೂಢಿ ಇರ್ತದೆ, ನಾವು ಕಲಿಸ್ತೇವೆ. ಇದನ್ನೆಲ್ಲ ನಾವು ನಾದ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಇದ್ರ ಜೊತೆಗೆ ತಣ್ಣೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕಾಗ್ತದ್ರಿ. ಮೇನ್ ಏನಪ್ಪ ಅಂತಂದ್ರೆ ಇದು ಹಿಟ್ಟು ಕಲಸೋದೇ ಇರುತ್ತೆ ನೋಡಿರಿ. ಯಾಕಂದ್ರೆ ನಾವು ಹಿಟ್ಟು ಎಷ್ಟು ಚೆಂದಾಗೆ ಕಲಿಸ್ತೀವಿ ಅಷ್ಟು ಚೆಂದ ನಮಗೆ ರೊಟ್ಟಿ ಬರ್ತಾವೆ ನಾವು ಹೇಳ್ದಂಗೆ. ಈಗ ನಾನು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನೋಡಿರಿ. ನಮ್ಮೂರ ಕಡೆ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ, ಇದಕ್ಕೆ ರೊಟ್ಟಿ ಮಾಡೋಕ್ಕೆ ಅಂಥೇಳಿ ಕಲ್ಲಿಂದೊಂದು ಕೊಮ್ಮಣಿಗೆ ಅಂತಾರೆ, ಅದು ಇರ್ತೈತಿ, ಅಲ್ಲಿ ಮಾಡ್ತಾರೆ. ಇಲ್ಲೆಲ್ಲ ನಾವು ಅದನ್ನು ತಂದಿಲ್ಲ. ಹಾಗಾಗಿ ನಾನು ಪರಾತ್ನ್ಯಾಗ ಹಿಟ್ಟನ್ನು ನಾದ್ತೀನಿ. ನಿಮಗೆ ಅದನ್ನೇ ತೋರ್ಸಾಕತ್ತೀನಿ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಜ್ಕೋತಾ ಇದ್ದೀನಿ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟು ಚೆಂದಾಗಿ ಮಿಜ್ಕೋಬೇಕು. ಎಷ್ಟು ಚೆಂದ ಮಿಜ್ತೇವೆ ಅಷ್ಟು ಚೆಂದ ರೊಟ್ಟಿ ಬರ್ತಾವೆ. ಗಟ್ಟಿ ಆದ್ರೆ ರೊಟ್ಟಿ ಮಾಡೋಕೆ ಕಷ್ಟ ಆಗುತ್ತೆ, ಅಳಸಾದ್ರೆ ಆಮೇಲೆ ರೊಟ್ಟಿನೇ ಕಟ್ಟಾಗಿ ಹೋಗ್ತಾವೆ. ಅದ್ರ ಸಂಬಂಧಾಗಿ ನಮಗೆ ಹೆಂಗೆ ಹದ ಬೇಕೋ ನಾವು ಆ ಥರ ಹದನ ಮಾಡ್ಕೋಬೇಕು ಈ ಹಿಟ್ಟನ್ನು. ನೋಡಿರಿ, ನಾನು ಇವಾಗ ಪರಾತಲ್ಲಿ ನಾದ್ಕೋತಾ ಇದ್ದೀನಿ ನೋಡಿರಿ. ಈ ಥರ ನಾವು ನೀರು ಹಾಕಿ ಮಿಜ್ಕೋಬೇಕು. ಹಿಟ್ಟೆಲ್ಲ ಮಿಜ್ಜಿದ್ದಾಯಿತು ನೋಡಿರಿ. ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕಲ್ಲ ಅಷ್ಟು ಒಂದು ಉಳ್ಳಿ ಮಾಡ್ಕೋಬೇಕಾಗುತ್ತೆ ನೀವು. ಅಷ್ಟೊಂದು ಉಳ್ಳಿ ಮಾಡ್ಕೊಂಡು, ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ಮಾಡ್ಕೋಬೇಕು, ಸಣ್ಣದಂದ್ರೆ ಸಣ್ಣದು. ನಾವೊಂದು ಮೀಡಿಯಮ್ ಸೈಜಷ್ಟು ತೊಗೊಂಡು ನೋಡಿರಿ. ಈಗ ಹಿಟ್ಟು ಕಡೆಗೆ ತೊಗೊಂಡಿದ್ನಲ್ಲ ಆ ಹಿಟ್ಟು ನೋಡಿರಿ ತೆಳಗೆ ಹಚ್ಚಿ ಅದನ್ನು ನಾವು ರೊಟ್ಟಿಯನ್ನು ಬಡಿದಿರ್ತೈತ್ರಿ. ಈ ತೆಳಗೆ ಹಚ್ಚಿ ನೋಡಿರಿ, ಅದು ಒಣ ಹಿಟ್ಟನ್ನು ಹಚ್ಚಿ ಈ ಥರ ನಾವು ರೊಟ್ಟಿಯನ್ನು ತಟ್ಟೋದಿರ್ತೈತಿ ನೋಡಿರಿ. ತುಂಬ ಈಸಿ ರೀ ಬಿಳಿಜೋಳ ರೊಟ್ಟಿ ಮಾಡೋದು. ಈಗ ನೋಡಿರಿ, ನಾನು ಇಷ್ಟೇ ನೋಡಿರಿ, ಮತ್ತೇನಿಲ್ಲ ರೊಟ್ಟಿ ಮಾಡೋದು. ಕೆಲವರು ನನಗೆ ಕೇಳ್ತಾಯಿದ್ರು ರೊಟ್ಟಿ ಮಾಡೋದು ಹೆಂಗೆ ಅಂಥೇಳಿ, ಅದಕ್ಕೇ ರೊಟ್ಟಿ ವಿಡಿಯೋ ಹಾಕೀನಿ ಈ ಸರಿ. ಇಷ್ಟೇ ನೋಡಿರಿ, ರೊಟ್ಟಿ ಮಾಡೋದು ಪಟ ಪಟ ಅಂತ ತಿರುಗಿಸಿದ್ರೆ ಮುಗೀತು ನೋಡಿರಿ. ಆಮೇಲೆ ನೀರು ಹಚ್ಚುತ್ತೇವಲ್ಲ, ನೀರೊಳಗೆ ಬೇಕಾದ್ರೆ ಸ್ವಲ್ಪ ರುಚಿ ಬೇಕನ್ನೋರು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ನಡೀತದೆ, ಇಲ್ಲ ಹಿಟ್ಟಿನ್ಯಾಗ ಕಲ್ಸತ್ನಾಗೇ ಉಪ್ಪು ಹಾಕಿದ್ರು ನಡೀತದ್ರಿ. ನಾವು ಇದು ಡೈಲಿ ತಿಂತೀವಲ್ಲ, ಹಾಗಾಗಿ ನಮಗೇನು ಉಪ್ಪು ಬೇಕಾಗಿಲ್ಲ. ಹಾಗೆ ಹಂಚನು ಕಾಯ್ದಿತ್ತು ನೋಡಿರಿ ಗ್ಯಾಸ್ ಮ್ಯಾಗ. ಈಗೇನು ಬಡ್ದಿನಲ್ಲ ಆ ರೊಟ್ಟಿ ತಂದು ಇಲ್ಲೇ ಹಾಕ್ತೀನಿ ನೋಡಿರಿ ನಾನು ಸದ್ದ. ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹಿಟ್ಟು ಹಚ್ಚಿ ಬಡ್ದಿರ್ತೇವಲ್ಲ ಅದ್ರ ಸಂಬಂಧಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡಿರ್ತೀವಿ. ಅದರಿಂದ ನೀರು ಹಚ್ಚಿ ನಾನು ನೀರನ್ನೆಲ್ಲ ಸವರ್ತೀನಿ ನೋಡ್ರಿ, ಆ ಹಿಟ್ಟು ಹೋಗಲಿ ಅಂತ ಅಷ್ಟೇ, ಇನ್ನೇನು ಇರಂಗಿಲ್ಲ ರೀ ಇದ್ರಾಗ. ಅದೇ ನೀರು ಹಚ್ತೇವಲ್ಲ ಅದರೊಳಗೆ ಉಪ್ಪು ಹಾಕ್ತಾರೆ. ಸಜ್ಜಿ ರೊಟ್ಟಿಗೆ ಹಾಕ್ತಾರೆ ಜಾಸ್ತಿ ಜನ, ಜೋಳದ ರೊಟ್ಟಿಗೆ ಹಾಕಲ್ಲ. ಬುತ್ತಿ ರೊಟ್ಟಿ ಒಯ್ದ್ರೆ ಮಾತ್ರ ಹಾಕ್ತಾರೆ. ಈಗ ನೋಡಿ ನಾನು ತಿರುವಿ ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟು ಚಂದ ಬಂದೈತಿ. ಯಾಕಂದ್ರೆ ಹಿಟ್ಟು ಏನು ಕಲಿಸ್ತೇವಲ್ಲ ಅದ್ರ ಮ್ಯಾಗ ರೊಟ್ಟಿ ನಮಗೆ ಚಂದ ಬರ್ತಾವೆ. ಇದೇ ಥರ ನೋಡಿರಿ ಬಿಳಿಜೋಳ ರೊಟ್ಟಿ ಮಾಡೋದು. ಒಂದು ಅರ್ಧ ತಾಸ್ನ್ಯಾಗ ನಾವು ಒಂದು 20-30 ರೊಟ್ಟಿ ಮಾಡ್ಕೊಬೋದು ರೀ. ರೂಢಿ ಇರೋರಿಗೆ ಮಾತ್ರ ಬರುತ್ತೆ, ರೂಢಿ ಇಲ್ದವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿರಿ. ಇಷ್ಟು ನೋಡಿರಿ, ತಿರುವಿ ಹಾಕೋಕ್ಕೆ ನಾವು ಚೆಂದಾಗೆ ಬೇಯಿಸ್ಕೊಂಡ್ರೆ ಮುಗೀತು. ಎಷ್ಟು ಚಂದ ಹೊಟ್ಟೆ ಕೂಡ ಉಬ್ಬಾಕತ್ತದ. ಈ ಥರ ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡಿದ್ರೆ ಇನ್ನೇನದ ರೀ, ಅದ್ರ ಮುಂದೆ ಆರಾಮಾಗಿ ಊಟ ಮಾಡ್ಬೋದು ನೋಡಿರಿ. ಮುಂಜಾನೆ ಎದ್ದು ರೊಟ್ಟಿ ಊಟ ಮಾಡಿದ್ರೆ ಇದ್ರ ಮುಂದೆ ಏನೂ ಬೇಡ್ರಿ, ಯಾವ ನಾಷ್ಟನೂ ಬೇಡ, ಏನೂ ಬೇಡ್ರಿ ನೋಡಿರಿ. ಫುಲ್ ರೊಟ್ಟಿ ರೆಡಿಯಾಗೈತಿ ನೋಡಿರಿ. ಇನ್ನೊಂದು ರೊಟ್ಟಿ ನಿಮಗೆ ಮಾಡೋದನ್ನು ನಾನು ತೋರಿಸ್ತೀನಿ ನೋಡಿರಿ ಇವಾಗ.
ಸ್ವಲ್ಪ ನಮಗೆ ಬಡಿಯೋಕೆ ತಿರುಗಿಸಕ್ಕೆ ಬರುತ್ತಾನ ನೋಡ್ರಿ, ಇಲ್ಲಿ ಕೈ ತಿರುಗಿಸ್ತಾ ಇದ್ದೀನಲ್ಲ ಹಂಗೆ ತಿರುಗಿಸಕ್ಕೆ ಬರುತ್ತಾನ ಮಾತ್ರ ಸ್ವಲ್ಪ ಹರಿತಾವು, ಏನಾಗಂಗಿಲ್ಲ. ಒಂದೆರಡು ಸರಿ ರೂಢಿ ಆಯ್ತಂದ್ರೆ ನಮಗೆ ಬರ್ತೈತಿ. ತುಂಬ ಈಸಿ ಅದ ರೊಟ್ಟಿ ಮಾಡೋದು. ಈಗ ನೋಡ್ತಾ ಇದ್ದೀರಲ್ಲ ಇಷ್ಟೇ ನೋಡ್ರಿ ರೊಟ್ಟಿ ಮಾಡೋದು. ಸ್ವಲ್ಪ ಜಿಗಿ ಕಡಿಮೆ ಆಗಿತ್ತು ಅಂತ ಅನ್ಸಾಕತ್ತಿತ್ತು, ಯಾಕಂದ್ರೆ ದಂಡಿಗೆ ಕಟ್ ಆಗ್ತಾ ಇದ್ದು. ನಾನು ಹಾಗೆ ನನಗೆ ರೂಢಿ ಐತಲ್ಲ, ಅದಕ್ಕಾಗಿ ನಾನು ಹಿಟ್ಟು ಹಚ್ಚಿ ಮತ್ತು ಕೂಡಿಸ್ಕೊಂಡು ಬಡಿತಾ ಇದ್ದೆ ನೋಡ್ರಿ. ಜಿಗಿ ಕಡಿಮೆ ಆಯ್ತಂದ್ರೆ ಸ್ವಲ್ಪ ಹಂಗೆ ದಂಡಿಗೆ ಕಟ್ ಆಗ್ತಾವೆ, ಕೂಡಿಸ್ಕೊಂಡು ನಾವು ಬಡಿಬೋದು. ಈಗ ನೋಡ್ರಿ ಹಾಗೆ ಒಂದು ಕಡೆ ರೊಟ್ಟಿ ಮಾಡ್ತಾನೆ ಪಲ್ಯ ಮಾಡ್ತಾ ಇದ್ದೆ, ಯಾಕಂದ್ರೆ ಜಲ್ದಿ ಆಗಬೇಕು. ಅದ್ರ ಸಂಬಂಧಾಗಿ ಚೌಳಿಕಾಯಿ ಕುದಿಸಿದ್ನೆಲ್ಲ ಅದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಜೀರಿಗೆ ಹಾಕಿ ಅದನ್ನು ಪಾಣೆ ಹಾಕ್ಲಕತ್ಬಿಟ್ಟು ನೋಡ್ರಿ. ಹಾಗೇನೇ ಎರಡೂ ಕಡೆ ಒಂದೇ ಸರಿ ಕೆಲಸ ಆಗ್ತದಂತ ಸ್ವಲ್ಪ ಕರಿಬೇವು ಹಾಕಿನಿ. ಇದು ಅಗದಿ ಸಿಂಪಲ್ಲಾಗಿ ನಾನು ಪಲ್ಯ ಮಾಡ್ಕೊಂಡೀನಿ. ಬೆಳ್ಳುಳ್ಳಿನೂ ಹಾಕಿದ್ದೆ ನೋಡ್ರಿ, ಒಂದು ಗಡ್ಡೆ ಅಷ್ಟು ನಾನು. ಇದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನು ಮಸಾಲೆ ಖಾರ ಮಾಡ್ತೀವಲ್ಲ ಆ ಮಸಾಲೆ ಖಾರ ಹಾಕಿದ್ರೆ ಸಾಕು, ಇನ್ಯಾವುದು ಮಸಾಲೆ ಹಾಕೋದೇನು ಬೇಕಾಗಿಲ್ಲ ರೀ. ಏನು ಕುದಿಸಿಟ್ಟಿದ್ನೆಲ್ಲ ಒಂದುಗ ಅದನ್ನು ಚೌಳಿಕಾಯಿನ ತಂದು ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಯಿತು ನೋಡ್ರಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡೀನಿ. ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕೋನು ನಾವು. ಆಮೇಲಿಂದ ಹಸಿ ಶೇಂಗಾನ ಹಾಗೆ ನಾನು ಜಜ್ಜಿಟ್ಟಿದ್ದೆ. ನಾವು ಪ್ರತಿಯೊಂದಕ್ಕೂ ಶೇಂಗಾ ಪುಡಿ ಜಾಸ್ತಿ ಹಚ್ತೀವಿ, ಹುರಿಲಾರ್ದೇ ಹಾಗೆ ಜಜ್ಜಿಟ್ಟಿದ್ದೆ. ಆ ಪುಡಿನೂ ಇದಕ್ಕೆ ಸ್ವಲ್ಪ ಹಚ್ಚಿ ಮಿಕ್ಸ್ ಮಾಡೋನು ಚಲೋ ಆಗುತ್ತೆ. ಅದಕ್ಕೆ ಸಂಬಂಧಾಗಿ ಇದನ್ನೆಲ್ಲ ಈಗ ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ. ಇಷ್ಟ ಆದ್ರೆ ಪಲ್ಯ ರೆಡಿ ಆಯಿತು. ಒಂದು ಸ್ವಲ್ಪ ನಾವು ಇದಕ್ಕೆ ನೀರು ಹಾಕಿ ಕುದಿಲಾಕಿಟ್ರೆ ಮುಗೀತು ನೋಡ್ರಿ. ಯಾಕಂದ್ರೆ ಮೊದಲೇ ಎಲ್ಲ ಕುದಿಸಿದ್ದಾಗೈತಿ, ಎಣ್ಣೆಗೂ ಎಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಿರ್ತಾವೆ. ಇದಕ್ಕೆ ಏನಿಲ್ಲ, ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಖಾರ ಕುದಿತನ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗ್ಬರಲ್ಲ.